ಸಿನಿಮಾಟೋಗ್ರಫಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಮೇಕಿಂಗ್ ಇಸ್ ನೈಸ್. ಸೊ ಚೆನ್ನಾಗಿದೆ ಫಿಲಮ್. ಒಂದ್ಸಲ ನೋಡ್ಬೋದು. ಒಂದ್ಸಲ ಡೈರೆಕ್ಷನ್ ಅವರು ಹೊಸ ಡೈರೆಕ್ಟರ್ ಹಂಗೆ ಕಾಣುತ್ತೆ. ಸೊ ಒಂದು ಗ್ರಿಪ್ಪಿಂಗ್ ಇದೆ. ಸೊ ಮ್ಯೂಸಿಕ್ ಚೆನ್ನಾಗಿದೆ. ಸೊ ಓವರ್ ಆಲ್ ಒಂದು ನೈಸ್ ಫೀಲ್ ಕೊಡುತ್ತೆ. ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಕನ್ನಡ ಫಿಲಮ್ ಬೆಳೆಸಿ ಒಂದ್ಸಲ ಬಂದು ನೋಡಿ, ಒಂದ್ಸಲ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ವಾಚ್ ಇಟ್. ಮೂವಿ ಸೂಪರ್ ಆಗಿದೆ. ಎಂಚ ಬಂತು ನಾನು ಪನ್ನೀರ್ ಆಪೋಜಿ ಆತು ಎಡ್ಡೆ ಮಲ್ತಾರೆ ರಾಜ್ಬಿಜೆಟ್ ಥ್ಯಾಂಕ್ಸ್ ಮಾಡೋದು ಫಸ್ಟ್ ಎಂಗಲ ಊರ್ದಕ್ಲು ಪಕ್ಕ ಕ್ಲೈಮ್ಯಾಕ್ಸ್ ಇದೆ ಪನ್ನೀರ್ ಆಪೋಜಿ ಆತು ಎಡ್ಡೆ ಉಂಡು ಒಂಜಿ ಈಗ ಸೀಕ್ವೆನ್ಸ್ ಟ್ವಿಸ್ಟ್ ಸೂಪರ್ ಸಕ್ಕತ್ತಾಗಿದೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ನೆಕ್ಸ್ಟ್ ರಾಜ್ಬಿ ಶೆಟ್ಟಿ ಅಣ್ಣ ನೆಕ್ಸ್ಟ್ ಸಕ್ಕತ್ತಾಗಿದೆ. ಅಪ್ಪ ಮಕ್ಕಳು ಸೆಂಟಿಮೆಂಟ್ ಸೂಪರ್ ಆಗಿದೆ. ಅಪ್ಪ ಮಕ್ಕಳು ಸೆಂಟಿಮೆಂಟ್ ಇಷ್ಟ ಆಗಿದೆ. ಸೂಪರ್ ಸರ್, ಸೂಪರ್ ಆಗಿದೆ ಮಾತ್ರ. ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಆಕ್ಟಿಂಗು ಮತ್ತು ಅವ್ರ ರೈಟಿಂಗ್ ಮಾತ್ರ ಚಿಂದೆ ಆಗಿದೆ. ಮೇನ್ ಅವ್ರ ಪರ್ಫಾರ್ಮೆನ್ಸ್ ಗುಡ್ ಫಿಲಿಮ್. ಚೆನ್ನಾಗಿದೆ. ಸೂಪರ್ ಇಷ್ಟ ಆಗಿದೆ. ಪಕ್ಕಾ ಪೈಸಾ ವಸೂಲಿ ಸಿನಿಮಾ ಇದೆ. ಒಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ನಾನು ಲಾಸ್ಟ್ ಟೈಮ್ ಕಾಂತಾರ ಸಿನಿಮಾ ನೋಡಿದ್ದೆ. ಇವಾಗ ನೋಡ್ತಾ ರಾಜ್ಬಿ ಶೆಟ್ಟಿ ಅವ್ರದ್ದು. ರಾಜ್ಬಿ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಫುಲ್ ಮಾಸು ಬೆಂಕಿ. ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಬೆಂಕಿ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಯಶ್ ಮತ್ತು ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಎಲ್ಲ ಮೈ ರೋಮಾಂಚನ. ಲಾಸ್ಟ್ ಸೀನಲ್ಲಂತೂ ಕಣ್ಣೀರು ಬಂದು ಸರ್ ಸಿನಿಮಾ ನೋಡಿ. ಆ ಥರ ಒಂದು ಫಿಲ್ಮ್ ನಿಮ್ಗೆ ಒಂದೇ ಒಂದು ಸೆಕೆಂಡ್ ಬೋರ್ ಹೊಡೆಯಲ್ಲ ಸಿನಿಮಾ. ಆ ಕರ್ನಾಟಕ ಜನತೆಗೆ ಒಂದು ಮನವಿ ಮಾಡೋದಂತ ಇದ್ದೀನಿ. ಎಲ್ಲರೂ ಬನ್ನಿ, ನಿಮ್ಮ ಹತ್ತಿರ ಮನೆ ಚಿತ್ರಮಂದಿರಗಳು ಹೋಗಿ ಸಿನಿಮಾ ನೋಡಿ, ರಿವ್ಯೂ ಕೊಡಿ. ಆ ಸಿನಿಮಾದಲ್ಲಿ ಏನಿದೆ ಅಂತ ಕೈಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಒಂದು ಜನ ಕೈ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನೋಡು ಸರ್. ಮೂವಿ ಅನ್ಲಿಮಿಟೆಡ್ ಸೂಪರ್ ಆಗಿದೆ ಸರ್. ಮೂವಿ ಏನು ಸಸ್ಪೆನ್ಸ್ ಏನು ಸೂಪರ್ ಆಗಿದೆ. ರಾಜ್ಬಿ ಶೆಟ್ಟಿ ಸೂಪರ್ ಆಗಿ ಮಾಡೋರೆ. ಮೂವಿ ಸಕ್ಕತ್ತಾಗಿದೆ ಸರ್. ಸೂಪರ್ ಡೈರೆಕ್ಷನ್ ಸೂಪರ್ ಸರ್. ಏನು ಸರ್ ಆ್ಯಕ್ಟಿಂಗ್ ಅವ್ರದ್ದು ಸಕ್ಕತ್ತಾಗಿ ಮಾಡೋದು. ಸೈಲೆಂಟಾಗಿ ಇದ್ರ ಮೂವಿ ಸೂಪರ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಸೂಪರ್ ಆಗಿದೆ ಸರ್. ಒಂದ್ಸಲಿ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಹೀರೋ. ಒಂದು ಮಟ್ಟ ಕತೆ ಮಾತಾಡ್ದ ಆದರೆ ಒಬ್ಬ ನೈಜ ಕಲಾವಿದನಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊರಹೊಮ್ಮಿದ್ದಾರೆ. ಅವರಿಗೆ ಶುಭಾಶಯವನ್ನು ಕೊಡ್ತೀನಿ. ಡೈರೆಕ್ಷನ್ ನಂಬರ್ 1, ಡೈರೆಕ್ಟರ್ ಸೂಪರ್, ಚೆನ್ನಾಗಿತ್ತು. ಟೋಬಿ ಮಣ್ವ ಸೂಪರ್ ಆಗಿದೆ. ಎಲ್ಲರೂ ನೋಡೋಂತಾಗಿದೆ. ಎಲ್ಲರೂ ಬನ್ನಿ, ಎಲ್ಲರೂ ನೋಡ್ರಿ. ಆಲ್ ದಿ ಬೆಸ್ಟ್. ಕನ್ನಡದಲ್ಲೇ ಒಂದು ಅದ್ಭುತವಾದ ಚಿತ್ರ ಆಗಿ ಇದು ಟೋಬಿ ಪರಿಣಾಮ ಬೀರ್ತಾ ಇದೆ. ಮತ್ತೊಮ್ಮೆ ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ಮಿಂಚಕ್ಕಂಥ ಒಂದು ಕಾಲ ನಮ್ಮ ರಾಜ್ಬಿ ಶೆಟ್ಟಿ ಅವರಿಂದ ಆಗ್ತಾ ಇದೆ. ಮತ್ತೆ ಅವರಿಗೆ ಶುಭವಾಗಲಿ ಅಂತ ಬಯಸ್ತಾ ಇದ್ದೀನಿ.